Hello everyone. Let us see question number 36C. Write two examples of decomposers. What are decomposers? See, ನಾವೀಗ ದಾರಿಯಲ್ಲಿ ಹೇಳಿದ್ನಲ್ಲ ಅವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಇಲಿ ಸತ್ ಬಿದ್ಕೊಂಡಿದೆ ಅಥವಾ ಯಾವುದೋ ಒಂದು ಪ್ರಾಣಿ ಸತ್ ಬಿದ್ಕೊಂಡಿದೆ. ನೀವು ಒಂದ್ ವಾರ ಬಿಟ್ಟು ಬಂದು ನೋಡಿದಾಗ ಆ ಸತ್ ಬಿದ್ಕೊಂಡಿರೋ ಇಲಿ ಅಲ್ಲಿಯೇ ಇರುವುದಿಲ್ಲ ಅಲ್ವಾ? ಹಾಗಿದ್ರೆ ಎಲ್ಲಿ ಹೋಯ್ತು? Some microorganisms in our environment or in our soil ಇರೋದು they decomposes that dead rat ಅಲ್ವಾ? So they are called as biodegradable. ಅದೊಂದೇ ಅಲ್ಲ, ನಾವೀಗ ಯಾವುದೋ ಒಂದು ಕಸ ಹಾಕ್ತಿವಿ ಅಂತ ಇಟ್ಕೊಳ್ಳಿ, ಯಾವ್ದು ಪೇಪರ್ ಹಾಕ್ತಿವಿ ಅಥವಾ ವೆಜಿಟೇಬಲ್ ಸಿಪ್ಪೆ ಇರಬಹುದು ಅಥವಾ ಸಗಣಿ ಇರಬಹುದು. ಸ್ವಲ್ಪ ದಿನ ಆದ್ಮೇಲೆ ಅದು ಮಣ್ಣಲ್ಲಿ ಕರಗಿ ಹೋಗ್ತದೆ ಡ್ಯೂ ಟು the help of decomposers. They decompose its complex materials ಅಲ್ವಾ? ಹಾಗೆ ಮಣ್ಣಿಗೆ ಸೇರಿಸಿರುತ್ತೆ. therefore the right two examples ಅಂತ ಕೇಳಿದಾಗ it may be bacteria and fungi and earthworm. earthworm ಕೇಳಿದಿರಲ್ಲ? bacteria, fungi and earthworm are the good examples of decomposers. ಸಿ, ನೀವು 8th ಅಲ್ಲಿ ಕಲ್ತಿದ್ದೀರಾ ಅಲ್ವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಚಾಪ್ಟರ್ ಅಲ್ಲಿ. ದೇ ಆರ್ ವೆರಿ ಹೆಲ್ಪ್ಫುಲ್ ಇನ್ ಡಿಕಂಪೋಸಿಂಗ್ biodegradable waste. But you know that non-biodegradable waste that cannot be decomposed by these bacteria and fungus. ಇಲ್ಲಿ ಏನಾಗುತ್ತೆ, ದಿಸ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಓಕೆ, ನಾನ್ ಬಯೋಡಿಗ್ರೇಡೇಬಲ್ ಅಂತ ಗ್ಲಾಸ್ ಇರಬಹುದು ಅಥವಾ ಸಿಂಥೆಟಿಕ್ ಫೈಬರ್ಸ್ ಇರಬಹುದು ಆರ್ ದಿಸ್ ಒನ್ ಪ್ಲಾಸ್ಟಿಕ್ ಇರಬಹುದು, ಅವೆಲ್ಲ ನಾನ್ ಬಯೋಡಿಗ್ರೇಡೇಬಲ್ ಅಂತ ಹೇಳ್ತೀವಿ. ದೇ ಕೆನಾಟ್ ಬಿ ಡಿಕಂಪೋಸ್ಡ್ ಬೈ ದಿಸ್ ಬ್ಯಾಕ್ಟೀರಿಯಾ ಆರ್ ಫಂಗೈ ಆರ್ therefore ಏನಂತ ಹೇಳ್ತಾರೆ, ಆದಷ್ಟು ನೇಚರ್ ಫ್ರೆಂಡ್ಲಿ ಯೂಸ್ ಮಾಡಿ ಮಟೀರಿಯಲ್ಸ್ ಅನ್ನ ಅಂತ. ಬಟ್ ಅದೇನ್ ಬೇಡ, ರೈಟ್ ಟು ಎಕ್ಸಾಂಪಲ್ಸ್ ಆಫ್ ಡಿಕಂಪೋಸರ್ಸ್ ಅಂದ್ರೆ ಬ್ಯಾಕ್ಟೀರಿಯಾ ಅಂಡ್ ಫಂಗೈ, ಅರ್ಥವಾಮ್ ಅಂತ ಬರಿಬಹುದು. ಥ್ಯಾಂಕ್ ಯು.